व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಆ ಮಹಾಪರಾಕ್ರಮಿಯಾದಂತಹ ರಾವಣ ವಿಚಾರ ಏನು ಕೇಳಿಸಿಲ್ಲ. ಒಂದು ನಿಮಿಷ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಮಹಾಪರಾಕ್ರಮಿಯಾದಂತಹ ಆ ರಾವಣ ತನಗೆ ತನ್ನ ಮಾವ ಮಯಾಸುರ ಕೊಟ್ಟಂತಹ ಅದ್ಭುತವಾದಂತಹ ಶಕ್ತಿಯಾಯುಧವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ. ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದಾಗ ಏನಾಯಿತು, ಆ ಲಕ್ಷ್ಮಣ ಮೂರ್ಛೆಗೊಂಡು ಬಿದ್ದಾಗ ರಾಮದೇವರ ಮಾತಿನಂತೆ ಹನುಮಂತ ಮತ್ತೆ ಹೋಗಿ ಗಂಧಮಾದನ ಪರ್ವತವನ್ನ ತೆಗೆದುಕೊಂಡು ಬಂದ. ಅದರಿಂದ ಲಕ್ಷ್ಮಣನಿಗೂ ಎಚ್ಚರ ಆಯಿತು ಮತ್ತು ಸತ್ತು ಹೋದಂತಹ ಎಲ್ಲ ಕಪಿಗಳು ಕೂಡ ಮತ್ತೆ ಬದುಕಿದರು ಅಂತ ಇಷ್ಟು ವಿಚಾರಗಳನ್ನ ನಿನ್ನೆಯ ಪಾಠದಲ್ಲಿ ಕೇಳಿದ್ವಿ. ಈಗ ಯುದ್ಧದ ಕೊನೆಯ ಹಂತ, 71 ದಿವಸಗಳಿಂದ ನಡೆಯುತ್ತಾ ಇದ್ದಂತಹ ರಾಮಾಯಣದ ಯುದ್ಧದ ಕೊನೆಯ ಭಾಗ, ಅಂದರೆ ಅದು ರಾವಣನ ಸಂಹಾರ. ಆ ಒಂದು ರಾವಣನ ಸಂಹಾರದ ಭಾಗ ಇವತ್ತು ನಡೆಯುತ್ತೆ. 206ನೇ ಶ್ಲೋಕದಿಂದ ಪ್ರಾರಂಭ. ಅಥಾಸಸಾದೋತ್ತಮ ಪೂರುಷಂ ಪ್ರಭುಂ ವಿಮಾನಗೋ ರಾವಣ ಆಯುಧೌಘಾನ್ ಪ್ರವರ್ಷ್ಯಮಾಣೋ ರಘುವಂಶನಾಥಂ ತಮಾತ್ತಧನ್ವ ಅಭಿಯಯೌ ಸ ರಾಘವಃ. ಪದಚ್ಛೇದ. ಅಥ ಆಸಸಾದ ಉತ್ತಮ ಪೂರುಷಂ ಪ್ರಭುಂ ವಿಮಾನಗಃ ರಾವಣಃ ಆಯುಧೌಘಾನ್ ಪ್ರವರ್ಷ್ಯಮಾಣಃ ರಘುವಂಶನಾಥಂ ತಂ ಆತ್ತಧನ್ವ ಅಭಿಯಯೌ ಸಹ ರಾಘವಃ. ರಾವಣ ಮತ್ತೆ ರಾಮನ ಹತ್ರ ಬರ್ತಾ ಇದ್ದಾನೆ. ರಾಮ ಎಂಥವನು? ಉತ್ತಮ ಪುರುಷ, ಅರ್ಥಾತ್ ಪುರುಷೋತ್ತಮ, ಪುರುಷರಲ್ಲಿ ಉತ್ತಮನಾದಂತಹ, ಪುರುಷೋತ್ತಮನಾದಂತಹ ಆ ಪ್ರಭುಂ, ಪ್ರಭುಂ ಅಂದ್ರೆ ಸರ್ವಸಮರ್ಥನಾದಂತಹ, ರಘುವಂಶನಾಥಂ, ಇಡೀ ರಘುಕುಲಕ್ಕೇನೆ ಒಡೆಯನಾದಂತಹ ರಾಮದೇವರನ್ನ, ಪುರುಷೋತ್ತಮನಾದಂತಹ ಸರ್ವಸಮರ್ಥನಾದಂತಹ ರಘುಕುಲಕ್ಕೆ ಒಡೆಯನಾದಂತಹ ರಾಮದೇವರ ಹತ್ರ ರಾವಣ ಬರ್ತಾ ಇದ್ದಾನೆ. ಹೇಗ್ ಬರ್ತಾ ಇದ್ದಾನೆ? ವಿಮಾನಗಹ, ತನ್ನ ಹತ್ತಿರ ಇದ್ದಂತಹ ಆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಆಯುಧ ಔಘಾನ್, ಮಹಾ ದೊಡ್ಡ ಆಯುಧಗಳ ಒಂದು ಮಳೆಯನ್ನೇ ರಾಮದೇವರ ಮೇಲೆ ಪ್ರವರ್ಷಮಾಣ ಸುರಿಸುತ್ತಾ ರಾವಣ ಬರ್ತಾ ಇದ್ದಾನೆ. ಅಂತಹ ಆ ರಾವಣನನ್ನ ಆತ್ತಧನ್ವ, ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡಂತಹ ರಾಮದೇವರು ಅಭಿಯಯೋ, ಅವನನ್ನ ಫೇಸ್ ಮಾಡಿದರು, ಎದುರಿಸಿದರು ಅಂತ. ಒಟ್ಟಿನಲ್ಲಿ ಸರ್ವೋತ್ತಮನಾದಂತಹ ರಾಮದೇವರ ಮೇಲೆ ದುಷ್ಟನಾದಂತಹ ಈ ರಾವಣ ವಿಮಾನದಲ್ಲಿ ಕುಳಿತುಕೊಂಡು ಬಾಣಗಳ ಮಳೆಯನ್ನು ಸುರಿಸಿದ. ಆವಾಗ ರಾಮದೇವರು ಅವನನ್ನ ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಎದುರಿಸಿದರು. ಸಮ್ಮಾನಯನ್
ರಾಘವಮಾದಿ ಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ ಸಹಾಯುಧಂ ಮಾತಲಿ ಸಂಗ್ರಹೀತಂ ಸಮಾರುರೋಹಾಶು ಸ ಲಕ್ಷ್ಮಣಾಗ್ರಜಃ. ಪದಚ್ಛೇದ. ಸಮ್ಮಾನಯನ್ ರಾಘವಂ ಆದಿಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ ಸಹಾಯುಧಂ ಮಾತಲಿ ಸಂಗ್ರಹೀತಂ ಸಮಾರುರೋಹ ಆಶು ಸಹ ಲಕ್ಷ್ಮಣಾಗ್ರಜಃ. ಈ ಸಂದರ್ಭದಲ್ಲಿ ನಡೆದಂತಹ ಇನ್ನೊಂದು ವಿಶಿಷ್ಟವಾದಂತಹ ಘಟನೆಯ ಬಗ್ಗೆ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಒಬ್ಬ ಮಹಾ ದುಷ್ಟ ದುರುಳನಾದಂತಹ ರಾವಣ ವಿಮಾನದಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಸರ್ವೋತ್ತಮರಾದಂತಹ ರಾಮದೇವರು ನೆಲದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮದೇವರಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಒಂದು ರಥವನ್ನ ದೇವಿಯಿಂದ ಕಳಿಸಿದ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಅಂದ ತಕ್ಷಣ ಏನು ರಾಮದೇವರ ಮೇಲಿನ ಕರುಣೆಯಿಂದ ರಾಮದೇವರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ದೇವೇಂದ್ರ ರಥ ಕಳಿಸಿದ ಅಂತ ಅರ್ಥ ಅಲ್ಲ. ರಾಮದೇವರಿಗೆ ತನ್ನದೊಂದು ಸೇವೆ ಮಾಡಬೇಕು ಅಂತ ಕಳಿಸಿದ ಅಂತ ಅಷ್ಟೇ. ಆದಿಪುರುಷಂ ರಾಘವಂ, ಆದಿಪುರುಷನಾದಂತಹ ಸೃಷ್ಟಿಯ ಆದಿಯಲ್ಲಿಯೂ ಇದ್ದಂತಹ ಬ್ರಹ್ಮರುದ್ರಾದಿಗಳು ಹುಟ್ಟುವುದಕ್ಕಿಂತ ಮುಂಚೆಯೂ ಇದ್ದಂತಹ ರಾಘವಂ ರಾಮದೇವರನ್ನ ಸಮ್ಮಾನಯನ್ ಅವರಿಗೊಂದು ಗೌರವವನ್ನು ಕೊಡುತ್ತಾ ದೇವೇಂದ್ರ ತಾನೇ ಮಾಡಿದ ಪುರಂದರಹ. ಪುರ ಅಂತಂದ್ರೆ ಶತ್ರುಗಳ ಸಮೂಹ ಅಂತ, ಅದನ್ನು ದರ ನಾಶ ಮಾಡುವಂಥವನು, ಶತ್ರುಗಳ ಪಟ್ಟಣವನ್ನ ಪುರವನ್ನ ನಾಶ ಮಾಡುವಂಥವನು. ಹಾಗಾಗಿ ಪುರಂದರ ಅಂತ ಅವನ ಹೆಸರು. ಈಗ ಇರುವಂತಹ ಇಂದ್ರ ಪುರಂದರ ಅಂತ. ಆ ಪುರಂದರ ತಾನೇ ಮಾಡಿದ ರಥಂ ನಿರ್ಯಾತಯಾಮಾಸ, ಒಂದು ರಥವನ್ನು ಕಳಿಸಿದ ತನ್ನ ಹತ್ರ ಇದ್ದಂತಹ ರಥ. ಆ ರಥ ಎಂತಹದ್ದು? ಮಾತಲಿ ಸಂಗ್ರಹೀತಂ, ಆ ರಥಕ್ಕೆ ಸಾರಥಿ ಮಾತಲಿ ಎನ್ನುವಂತಹ ವ್ಯಕ್ತಿ. ಮತ್ತೆ ಆಯುಧ, ಅದರಲ್ಲಿ ಅನೇಕ ರೀತಿಯ ಅಂತ ಆಯುಧಗಳು ಇದ್ದವು. ಇಂತಹ ಆಯುಧದಿಂದ ಕೂಡಿದಂತಹ ಆ ದಿವ್ಯವಾದಂತಹ ರಥವನ್ನ ರಾಮದೇವರಿಗೋಸ್ಕರ ಅಂತ ಪುರಂದರ ಇಂದ್ರ ನಿರ್ಯಾತಯಾಮಾಸ ಕಳಿಸಿದ. ಲಕ್ಷ್ಮಣಾಗ್ರಜ, ಲಕ್ಷ್ಮಣನ ಅಣ್ಣನಾದಂತಹ ರಾಮದೇವರು ಆ ಒಂದು ರಥವನ್ನ ಆಶು ಆರುರೋಹ ತಕ್ಷಣದಲ್ಲಿ ಏರಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಪುರಂದರ ರಥವನ್ನ ಕಳಿಸಿದ, ರಥವನ್ನ ರಾಮ ಏರಿದ ಅಂತ. ಇದರ ಬಗ್ಗೆ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಮಾತಲಿ ಬಂದು ಹೇಳ್ತಾನೆ ಅಂತೆ. ದೇವೇಂದ್ರ ರಥವನ್ನು ಕಳಿಸ್ತಾನೆ ಮಾತಲಿ ಜೊತೆಗೆ. ಮಾತಲಿ ಬಂದು ಹೇಳ್ತಾನೆ, ಸಹಸ್ರಾಕ್ಷೇಣ ಕಾಕುತ್ಸ ರಥೋಯಂ ವಿಜಯಾಯತೆ ದತ್ತಸ್ತವ ಮಹಾಸತ್ವ ಶ್ರೀಮತ್ ಶತ್ರು ನಿವರ್ಹಣ ಇದಮೈಂದ್ರಂ ಮಹಚ್ಚಾಪಂ ಕವಚಂ ಚಾಗ್ನಿಸನ್ನಿಭಂ ಶರಶ್ಚಾದಿತ್ಯ ಸಂಕಾಶಃ ಶಕ್ತಿಶ್ಚ ವಿಮಲಾಶಿತ ಆರುಹ್ಯೇವಂ ರಥಂ ಮೀರ ರಾಕ್ಷಸಂ ಜಹಿರಾವಣಂ. ರಾಮನೇ ಅವನು ಹೇಳೋದು ಕಾಕುತ್ಸ ಅಂತ, ಅಂದ್ರೆ ಅಯೋಧ್ಯೆಯ ಒಡೆಯನಾದಂತಹ ರಾಮನೇ, ಇಂದ್ರ ನಿನ್ನ ಮೇಲಿನ ಭಕ್ತಿಯಿಂದ ಒಂದು ದಿವ್ಯವಾದ ರಥವನ್ನು ಕಳಿಸಿದ್ದಾನೆ. ಈ ರಥವನ್ನು ನೀನು ಏರು. ಒಂದು ಬಾಣವನ್ನು ಕಳಿಸಿದ್ದಾನೆ. ಕವಚಂಚ ಅಗ್ನಿ ಸನ್ನಿಭಂ, ಅಗ್ನಿಯಂತೆ ಬೆಂಕಿಯಂತೆ ಇರುವಂತಹ ಕವಚವನ್ನು ಕೊಟ್ಟು ಕಳಿಸಿದ್ದಾನೆ. ಶರಾಶ್ಚಾದಿತ್ಯ ಸಂಕಾಶಃ, ಬಿಲ್ಲು ಬಾಣಗಳನ್ನು ಕಳಿಸಿದ್ದಾನೆ. ಇಂತಹ ಅದ್ಭುತವಾದಂತಹ ರಥವನ್ನು ಏರಿ ಆದಷ್ಟು ಬೇಗನೆ ನೀನು ರಾವಣನ ಸಂಹಾರವನ್ನು ಮಾಡುವಂತ ಮಾತಲ್ಲಿ ಪ್ರಾರ್ಥನೆ ಮಾಡುವಂತಹ ಭಾಗ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುತ್ತೆ. ಈ ರೀತಿಯಾಗಿ ಅಂತಹ ಅದ್ಭುತವಾದಂತಹ ರಥವನ್ನ ರಾಮದೇವರು ಏರಿದರು. ಏರಿ ಏನ್ ಮಾಡಿದರು? ಆರುಹ್ಯತಂ ರಥವರಂ ಜಗದೇಕನಾಥೋ ಲೋಕಾಭಯಾಯ ರಜನೀಚರನಾಥಮಾಶು. ಅಭ್ಯುದಯೌ ದಶ
ಶತಾಂಶುರಿವಾಂಧಕಾರಂ ಲೋಕಾನ್ ಅಶೇಷತ ಇಮಾನ್ ನಿಗಿರಂತ ಮುದ್ಯನ್. ಪದಚ್ಛೇದ. ಆರುಹ್ಯ ತಂ ರಥವರಂ ಜಗದೇಕನಾಥಃ ಲೋಕಾಭಯಾಯ ರಜನೀಚರನಾಥಂ ಆಶು ಅಭ್ಯುದಯೋ ದಶಶತಾಂಶುರಿವ ಅಂಧಕಾರಂ ಲೋಕಾನ್ ಅಶೇಷತಃ ಇಮಾನ್ ನಿಗಿರಂತಂ ಉದ್ಯನ್. ಈ ಸಂದರ್ಭದಲ್ಲಿ ರಾಮದೇವರು ಏನ್ ಮಾಡಿದರು? ಆ ಜಗದೇಕನಾಥ, ಇಡೀ ಜಗತ್ತಿಗೆ ಒಡೆಯರಾದಂತಹ ಆ ರಾಮಚಂದ್ರ ದೇವರು ಆ ಆರುಹ್ಯತಂ ರಥವರಂ, ಆ ಶ್ರೇಷ್ಠ ರಥವನ್ನ ಆರುಹ್ಯ ಏರಿದರು. ಯಾಕೆ ಏರಿದರು? ಲೋಕಾಭಯಾಯ, ಇಡೀ ಜಗತ್ತಿಗೆ, ಲೋಕಗಳಿಗೆ ಅಭಯವನ್ನು ಕೊಡಬೇಕು, ಭಯವನ್ನು ನಾಶ ಮಾಡಬೇಕು. ಭಯ ಯಾರಿಂದ ಬಂದಿದೆ? ಈಗ ರಾವಣನಿಂದ ಬಂದಿದೆ. ಹಾಗಾಗಿ ಆ ರಾವಣನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಇದನ್ನ ಏರ್ತಾ ಇದ್ದಾರೆ, ಆ ರಥವನ್ನ. ಅದು ಹೇಗ್ ಕಾಣಿಸ್ತಾ ಇತ್ತು ಅಂತಂದ್ರೆ, ದಶಶತಾಂಶುರಿವ ಅಂಧಕಾರಂ ಲೋಕಾನಶೇಷದ ಇಮಾನ್ ನಿಗಿರಂತ ಮುದ್ಯನ್ ಅಂತ. ದಶಶತಾಂಶು ಅಂತಂದ್ರೆ ಸೂರ್ಯನಿಗೆ ದಶಶತಾಂಶು ಅಂತ ಹೇಳ್ತಾರೆ. ಸೂರ್ಯನಿಗೆ ಸಹಸ್ರಾಕ್ಷ ಅಂತ ಕರೀತಾರೆ, ಸಾವಿರಾರು ಕಿರಣ ಇರುವಂತವನು ಅಂತ. ದಶಶತ ಅಂದ್ರೆ ಎಷ್ಟು? 1000. ಶತ ಅಂದ್ರೆ 100, ದಶ ಅಂದ್ರೆ 10. 100ರ 10, ಅರ್ಥಾತ್ 10 × 100 1000. ಅಂಶು ಅಂದ್ರೆ ಕಿರಣ. ದಶಶತಾಂಶ ಅಂದ್ರೆ ಸಹಸ್ರ ಕಿರಣ ಇರುವಂತಹ ಯಾವ ಸೂರ್ಯ ಲೋಕಾನಶೇಷತ ಇಮಾನ್ ನಿಗಿರಂತಂ ಅಂಧಕಾರಂ ಇವ. ಸೂರ್ಯ ಕತ್ತಲೆಯನ್ನು ಆಕ್ರಮಣ ಮಾಡಿದಂತೆ ರಾಮದೇವರು ಕೂಡ ರಾವಣನನ್ನ ಆಕ್ರಮಣ ಮಾಡಿದರು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಲೋಕಾನ್ ಅಶೇಷತ ಇಮಾನ್ ನಿಗಿರಂತಂ ಅಂತ. ಕತ್ತಲೆ ಬಂದ್ರೆ ಅದು ಇಡೀ ಲೋಕವನ್ನ ಆಕ್ರಮಣ ಮಾಡಿಬಿಡುತ್ತೆ. ಒಂದು ಕಡೆಯೂ ಕೂಡ ಚೂರು ಬೆಳಕಿಲ್ಲದಂತೆ ಎಲ್ಲ ಕಡೆ ಲೋಕಗಳನ್ನ ಕತ್ತಲೆ ಆಕ್ರಮಣ ಮಾಡುತ್ತೆ. ಲೋಕಾನ್ ಅಶೇಷತಃ, ಎಲ್ಲ ಲೋಕಗಳನ್ನ ನಿಗಿರಂತ. ನಿಗಿರಂತ ಅಂದ್ರೆ ನುಂಗೋದು ಅಂತ, ಅಂದ್ರೆ ಆಕ್ರಮಣ ಮಾಡೋದು ಅಂತ ಅರ್ಥ. ಹೇಗೆ ಕತ್ತಲು ಬಂದ್ರೆ ಇಡೀ ಲೋಕವನ್ನೇ ಆಕ್ರಮಣ ಮಾಡಿಬಿಡುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಸೂರ್ಯನ ಉದಯ ಆದ್ರೆ ಏನಾಗುತ್ತೆ? ಕತ್ತಲೆ ಎಲ್ಲೋ ಕೂಡ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗಿಬಿಡುತ್ತೆ. ಹಾಗೆ ಲೋಕವನ್ನೇ ನುಂಗುವಂತಹ ಅಂಧಕಾರವನ್ನ, ಕತ್ತಲನ್ನ ಸೂರ್ಯ ಹೇಗೆ ಎದುರಿಸ್ತಾನೋ ಆ ರೀತಿಯಾಗಿ ರಾಮದೇವರು ಕೂಡ ರಜನೀಚರ ನಾಥಂ, ರಾಕ್ಷಸರ ಒಡೆಯನಾದಂತಹ ರಾವಣನನ್ನ ಯುದ್ಧದಲ್ಲಿ ಎದುರಿಸಿದರು ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಕತ್ತಲೆಯನ್ನು ಸೂರ್ಯ ಆಕ್ರಮಣ ಮಾಡುವಂತೆ ಈ ರಾಮಚಂದ್ರ ದೇವರು ಕೂಡ ತಮ್ಮ ಒಂದು ಅದ್ಭುತವಾದಂತಹ ರಥವನ್ನು ಏರಿ ತಾವೇ ಮಾಡಿದರು, ರಾವಣನನ್ನು ಎದುರಿಸಿದರು ಅಂತ. ಹೇಗೆ ಸೂರ್ಯನು ಕೂಡ ರಥವನ್ನು ಏರಿ ಬರ್ತಾನೆ. ಸೂರ್ಯನ ರಥಕ್ಕೆ ಅರುಣ ಸಾರಥಿ ಅಂತ. ಆ ಅರುಣನ ಮಕ್ಕಳೇನೆ ಯಾರು? ಈ ಸಂಪಾತಿ ಮತ್ತು ಜಟಾಯು. ಹೇಗೆ ಸೂರ್ಯ ರಥವನ್ನು ಏರಿ ತಾನು ಎಲ್ಲ ಕತ್ತಲನ್ನು ನಾಶ ಮಾಡ್ತಾನೋ, ಹಾಗೆ ಈ ರಾಮಚಂದ್ರ ದೇವರು ಕೂಡ ರಥವನ್ನು ಏರಿ ರಾವಣನನ್ನು ನಾಶ ಮಾಡ್ಲಿಕ್ಕೆ ಅಂತ ಬರ್ತಿದ್ದಾರೆ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಕಾವ್ಯದ ವರ್ಣನೆ. ನಾವು ಹೇಗೆ ಕೇಳ್ತೇವೆ ಕಾಳಿದಾಸನ ಕಾವ್ಯಗಳು ಭಾರಿ ವರ್ಣನೆ ಹಾಗೆ ಹೀಗೆ ಅಂತ. ವಾಸ್ತವಿಕವಾಗಿ ಇದೊಂದು ಶಾಸ್ತ್ರ ಗ್ರಂಥ. ಆದರೆ ಯಾವ ಕಾವ್ಯಕ್ಕೂ ಕೂಡ ಕಡಿಮೆ ಇಲ್ಲದಂತೆ ಆಚಾರ್ಯರು ಅಲ್ಲಲ್ಲಿ ಸಹಜವಾಗಿ ಕಾವ್ಯದ ಒಂದು ಸೊಗಸನ್ನ ನಮಗೆ ತೋರಿಸಿ ಕೊಡ್ತಾರೆ. ಹೀಗೆ ರಥವನ್ನು ಏರಿಕೊಂಡು ರಾಮದೇವರು ರಾವಣನ ಎದುರುಗಡೆ ಬರ್ತಾ ಇದ್ದಾರೆ. ಮತ್ತೇನಾಯಿತು? ಆಯಾಂತಮೀಕ್ಷ ರಜನೀಚರ ಲೋಕನಾಥ ಶಸ್ತ್ರಾಣ್ಯಥಾಸ್ತ್ರ ಸಹಿತಾನಿ ಮುಮೋಚ ರಾಮೇ. ರಾಮಸ್ತು ತಾನಿ ವಿನಿವಾರ್ಯ
ನಿಜೈರ್ಮಹಾಸ್ತ್ರೈಃ ತಸ್ಯೋತ್ತಮಾಂಗದಶಕಂ ಯುಗಪನ್ಯಕೃತಂತತ್. ಪದಚ್ಛೇದ. ಆಯಾಂತಂ ಈಕ್ಷ ರಜನೀಚರ ಲೋಕನಾಥ ಶಸ್ತ್ರಾಣಿ ಅಥ ಅಸ್ತ್ರಸಹಿತಾನಿ ಮೋಚ ರಾಮೆ. ರಾಮಃ ತು ತಾನಿ ವಿನಿವಾರ್ಯ ನಿಜೈಃ ಮಹಾಸ್ತ್ರೈಃ ತಸ್ಯ ಉತ್ತಮಾಂಗದಶಕಂ ಯುಗಪತ್ ನ್ಯಕೃಂತತ್. ರಾಮ ತನ್ನ ಎದುರುಗಡೆ ಬರ್ತಾ ಇದ್ದಾನೆ. ಆಯಾಂತಂ ತನ್ನ ಎದುರುಗಡೆ ಬರ್ತಾ ಇರುವಂತಹ ರಾಮನನ್ನ ರಜನೀಚರ ಲೋಕನಾಥ ಆ ಒಂದು ರಾವಣ ನೋಡಿದ. ನೋಡಿ ಏನ್ ಮಾಡಿದ? ರಾಮನ ಮೇಲೆ ಅಸ್ತ್ರ ಸಹಿತಾನಿ ಶಸ್ತ್ರಾಣಿ ಮುಮೋಚ, ಶಸ್ತ್ರಗಳನ್ನ ಎಲ್ಲವನ್ನು ಕೂಡ ಒಟ್ಟಿಗೆ ರಾಮನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಮದೇವರು ನಿಜೈಹಿ ಮಹಾಸ್ತ್ರೈಹಿ, ತಮ್ಮ ದೊಡ್ಡ ದೊಡ್ಡ ಅಸ್ತ್ರಗಳಿಂದಾಗಿ ಆ ಎಲ್ಲ ಅಸ್ತ್ರಗಳನ್ನ ಮತ್ತು ಶಸ್ತ್ರಗಳನ್ನ ವಿನಿವಾರ್ಯ ತಡೆದು ತಾವೇನ್ ಮಾಡಿದ್ರು? ತಸ್ಯ ಆ ರಾವಣನ ಉತ್ತಮಾಂಗ ದಶಕಂ, ತಲೆಗೆ ಸಂಸ್ಕೃತದಲ್ಲಿ ಉತ್ತಮಾಂಗ ಅಂತ ಕರೀತಾರೆ. ಯಾಕೆಂದ್ರೆ ಈ ತಲೆಯಲ್ಲಿ ಏನೇ ಬುದ್ಧಿ ಇರೋದು, ಮಿದಳಿರೋದು, ಕಣ್ಣು, ಮೂಗು, ಬಾಯಿ, ಕಿವಿ, ಹೀಗೆ ಪ್ರಧಾನ ಅಂಗಗಳೆಲ್ಲವೂ ಕೂಡ ತಲೆಯಲ್ಲಿ ಇದ್ದಾವೆ. ಹಾಗಾಗಿ ತಲೆಗೆ ಅರ್ಥಾತ್ ಈ ಒಂದು ಭಾಗಕ್ಕೆ ಪೂರ್ತಿಯಾಗಿ ಉತ್ತಮಾಂಗ ಅಂತ ಕರೀತಾರೆ. ಅಂತಹ ರಾವಣನ ಉತ್ತಮಾಂಗ ದಶಕಂ, ಉತ್ತಮ ಅಂಗಗಳ 10 ಅರ್ಥಾತ್ ಅವನ 10 ಉತ್ತಮಾಂಗಗಳನ್ನ 10 ತಲೆಗಳನ್ನ ಯುಗಪತ್ ನಿಕೃಂತತ್, ಒಂದೇ ಏಟಿಗೆ ನಿಕೃಂತತ್ ಕತ್ತರಿಸಿ ಹಾಕಿದರು ಅಂತ. ಹೀಗೆ ರಾಮದೇವರು ರಾವಣನ 10 ತಲೆಗಳನ್ನು ಕೂಡ ಕತ್ತರಿಸಿ ಹಾಕಿದರು ಅಂತ. ಈ ಸಂದರ್ಭದಲ್ಲಿ ಒಂದು ವಿಚಾರ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅದು ಆದಿತ್ಯ ಹೃದಯದ ಉಪದೇಶ. ಆದ್ರೆ ವಾಸ್ತವಿಕವಾಗಿ ಆಚಾರ್ಯರು ಆ ಒಂದು ಭಾಗವನ್ನು ಇಲ್ಲಿ ಹೇಳೋದಿಲ್ಲ. ಆದ್ರೆ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸಂಗ್ರಹ ರಾಮಾಯಣದಲ್ಲಿ ಈ ಒಂದು ಭಾಗವನ್ನ ಹೇಳುತ್ತಾರೆ. ಏನು ಅಂತಂದ್ರೆ ವಿಮಾನಯಾನೈಹಿ ವಿವಿಧೈಶ್ಚ ನಿಮಂತ್ರಿತೋ ಮಂತ್ರವಿದಾಂ ವರಿಷ್ಠಃ ವ್ಯೋಮ್ನೋವತೀರ್ಯೋಗಪದೋ ಮುಕುಂದಂ ಉವಾಚ ವಾಚಂ ಮತಿಮಾನ್ ಅಗಸ್ತ್ಯಃ. ಶ್ರೇಷ್ಠ ಜ್ಞಾನಿಯಾದಂತಹ ಅಗಸ್ತ್ಯರು ಆಕಾಶದಿಂದಾಗಿ ಇಳಿದು ರಾಮನ ಎದುರುಗಡೆ ಬರ್ತಾರೆ ಅಂತ. ಅರ್ಥಾತ್ ಆ ಸಂದರ್ಭದಲ್ಲಿ ರಾವಣ ಕೆಳಗೆ ಬಿದ್ದಿರ್ತಾನೆ, ಸತ್ತಿರೋದಿಲ್ಲ, ಮೂರ್ಛೆಗೊಂಡು ಬಿದ್ದಿರ್ತಾನೆ. ಆವಾಗ ಅಗಸ್ತ್ಯರು ಬಂದು ಹೇಳ್ತಾರೆ ಅಂತೆ, ಲೀಲಾಭಿರೇತಾಭಿರಲಂ ಮಹೇಶ, ಭಗವಂತ ನಿನ್ನ ಆಟ ಸಾಕು ಅಂತ. ರಾವಣನನ್ನು ಸಂಹಾರ ಮಾಡ್ಲಿಕ್ಕೆ 1 ಸೆಕೆಂಡ್ ಕೂಡ ಬೇಕಾಗಿಲ್ಲ ರಾಮನಿಗೆ. 72 ದಿನಗಳ ಈ ಕಾಲ ಯುದ್ಧ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಕೇವಲ ನಿನ್ನ ಲೀಲೆ ಮಾತ್ರ. ಹಾಗಾಗಿ ಈ ಲೀಲೆಯನ್ನು ಸಾಕು ಮಾಡು, ಆದಷ್ಟು ಬೇಗ ಈ ರಾವಣನನ್ನ ಕೊಲ್ಲು. ಅದಕ್ಕೋಸ್ಕರ ನೀನೇ ಮಾಡು, ವಿಶೇಷವಾಗಿ ಮಾರ್ತಾಂಡ ಸನ್ಮಂಡಲ ಮಧ್ಯವರ್ತಿಂ ನಾರಾಯಣಂ ಭಕ್ತ ಪರಾಯಣಂ ತಾಂ ಸಂಸೇವ್ಯ ದಿವ್ಯ ಸ್ತುತಿವಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು ಅಂತ ಮಾರ್ತಾಂಡ ಮಂಡಲ ಅರ್ಥಾತ್ ಸೂರ್ಯಮಂಡಲದಲ್ಲಿ ಇರುವಂತಹ ಸೂರ್ಯನ ಅಂತರ್ಯಾಮಿಯಾಗಿರುವಂತಹ ನಿನ್ನನ್ನ ಎಲ್ಲರೂ ಕೂಡ ಸ್ತೋತ್ರ ಮಾಡಿ ಅವರವರ ಪುರುಷಾರ್ಥಗಳನ್ನ ಪಡೆದುಕೊಳ್ಳಲಿ. ಅರ್ಥಾತ್ ಆದಿತ್ಯ ಹೃದಯ, ಆದಿತ್ಯನಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಲಿ ಎಂಬುದಾಗಿ ಹೇಳಿದರು. ಯಾರು? ಅಗಸ್ತ್ಯ ಋಷಿಗಳು. ರಾಮದೇವರು ಹಾಗೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಸರಿ ಉಪದೇಶ ಮಾಡಿ ಅಂತ ಹೇಳ್ತಾರೆ. ಆವಾಗ ರಾಮದೇವರಿಗೆ ಅದನ್ನು ಅವರು ಉಪದೇಶ ಮಾಡ್ತಾರೆ, ಯಾರು? ಅಗಸ್ತ್ಯರು. ಆವಾಗ ರಾಮದೇವರು ಆದಿತ್ಯ ಹೃದಯವನ್ನ ಸ್ವಲ್ಪ ಹೊತ್ತು ಜಪ ಮಾಡ್ತಾರೆ. ಜಪ ಮಾಡಿ ಮುಂದೆ ರಾವಣನ ಸಂಹಾರ ಮಾಡ್ತಾರೆ. ಅಂದ್ರೆ ಇದನ್ನು ಮೇಲ್ನೋಟಕ್ಕೆ ನೋಡಿದಾಗ ಏನ್ ಅನ್ಸುತ್ತೆ ನಮಗೆ? ರಾವಣನನ್ನು ಸಂಹಾರ ಮಾಡುವಷ್ಟು ಪರಾಕ್ರಮ ರಾಮನಿಗೆ ಇರಲಿಲ್ಲ. ಹಾಗಾಗಿ ಅಗಸ್ತ್ಯರಿಂದಾಗಿ ಮಂತ್ರೋಪದೇಶವನ್ನ ಪಡೆದುಕೊಂಡು ತಾನು ಸಂಹಾರ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣ ನೋಡಿದಾಗ ನಮಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದರೆ ಆಚಾರ್ಯರ ಅಭಿಪ್ರಾಯ ಈ ವಿಚಾರದಲ್ಲಿ ಏನಿತ್ತು ಅಂತ ಸ್ಪಷ್ಟವಾಗಿ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಮಾರ್ತಾಂಡ ಸನ್ಮಂಡಲ ಮಧ್ಯವರ್ತಿಂ, ಆದಿತ್ಯ ಹೃದಯ ಮಂತ್ರದ ಪ್ರಭಾವ ಅಲ್ಲಿಯ ತನಕ ಜಗತ್ತಿನಲ್ಲಿ ಅಷ್ಟು ಇರಲಿಲ್ಲ, ಪರಿಚಯ ಇರಲಿಲ್ಲ. ಇದರ ಪರಿಚಯ ಜಗತ್ತಿಗೆ ಆಗಬೇಕು ಅಂತಂದ್ರೆ ನಿನ್ನ ಮೂಲಕ ಆಗಬೇಕು. ರಾಮನಂತಹ ಮಹಾಪರಾಕ್ರಮಶಾಲಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ರಾವಣನನ್ನು ಸಂಹಾರ ಮಾಡಿದ ಅಂತ ಪ್ರಸಿದ್ಧಿ ಬಂದರೆ
ಆದಿತ್ಯ ಹೃದಯವನ್ನು ಎಲ್ಲರೂ ಕೂಡ ವಿಶೇಷವಾಗಿ ಪಾರಾಯಣ ಮಾಡ್ತಾರೆ. ಹಾಗಾಗಿ ಇದರ ಪ್ರಸಿದ್ಧಿ ಬರಲೇಬೇಕು ಎನ್ನುವ ಉದ್ದೇಶದಿಂದಾಗಿ ಅಗಸ್ತ್ಯರು ರಾಮನಿಗೆ ಒಂದು ಉಪದೇಶವನ್ನು ಮಾಡಿದಂತೆ ನಟನೆ ಮಾಡ್ತಾರೆ. ರಾಮನೂ ಕೂಡ ತನ್ನ ನಟನೆಯನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಆದಿತ್ಯ ಹೃದಯದ ಪ್ರಾಚುರ್ಯ ಅದು ಜಗತ್ತಿಗೆ ಗೊತ್ತಾಗಬೇಕು, ಅದರ ಒಂದು ಮಹತ್ವ ಏನು, ಅದು ಎಷ್ಟು ಅಪೂರ್ವವಾದಂತಹ ಮಂತ್ರ ಎಂಬುದಾಗಿ ಜಗತ್ತಿಗೆ ಗೊತ್ತಾಗಬೇಕು ಅಂತ ರಾಮದೇವರು ಈ ರೀತಿಯಾಗಿ ಮಾಡಿದರು ಅಂತ ಪಂಡಿತಾಚಾರ್ಯರು ನಮಗೆ ಅದನ್ನ ತಿಳಿಸ್ತಾರೆ ಸಂಗ್ರಹ ರಾಮಾಯಣದಲ್ಲಿ. ಒಟ್ಟಿನಲ್ಲಿ ಈ ರೀತಿಯಾಗಿ ರಾಮದೇವರು ಅವನ 10 ತಲೆಗಳನ್ನು ಕೂಡ ಎಟ್ ಎ ಟೈಮ್ ಯುಗಪತ್ ಒಂದೇ ಕ್ಷಣದಲ್ಲಿ ಸಂಹಾರ ಅದನ್ನ ಕತ್ತರಿಸಿದರು ಅಂತ. ಇನ್ನು ಸಂಹಾರ ಆಗಲಿಲ್ಲ, ತಲೆಯನ್ನ ಕತ್ತರಿಸಿದರು. ಸರಿ, ತಲೆ ಕತ್ತರಿಸಿದ್ರೆ ಮುಗೀತು, ಸಂಹಾರ ಆದಂತೆ ಅಲ್ವಾ ಅಂತಂದ್ರೆ ಇಲ್ಲ, ರಾವಣ ಸತ್ತು ಹೋಗಲಿಲ್ಲ. ಮತ್ತೇನಾಯ್ತು? ಕೃತ್ತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ವರಾಚ್ಛತಧೃತೇಃ ಹೃದಯಂ ಬಿಭೇದ ಬಾಣೇನ ವಜ್ರ ಸದೃಶೇನ ಸ ಭಿನ್ನ ಹೃತ್ಕೋ ರಕ್ತಂ ವಮನ್ ನ್ಯಪತದಾಶು ಮಹಾವಿಮಾನಾತ್. ಪದಚ್ಛೇದ ಕೃತ್ತಾನಿ ತಾನಿ ಪುನಃ ಏವ ಸಮುತ್ಥಿತಾನಿ ದೃಷ್ಟ್ವಾ ವರಾತ್ ಶತಧೃತೇಃ ಹೃದಯಂ ಬಿಭೇದ ಬಾಣೇನ ವಜ್ರಸದೃಶೇನ ಸಹ ಭಿನ್ನ ಹೃತ್ಕಃ ರಕ್ತಂ ವಮನ್ ನ್ಯಪತತ್ ಆಶು ಮಹಾವಿಮಾನ. ಹಿಂದೆ ನಾವು ಒಂದು ವಿಚಾರ ನೋಡಿದ್ವಿ. ಆದಿತ್ಯ ಹೃದಯದ ಪಾರಾಯಣ ಮಾಡಿದ, ಉಪದೇಶ ಪಡೆದುಕೊಂಡ, ಪಾರಾಯಣ ಮಾಡಿದ, ಅದರಿಂದ ರಾವಣನ ಸಂಹಾರ ಮಾಡ್ತಾನೆ ಮುಂದೆ ಅಂತೆಲ್ಲ. ಅದಕ್ಕೆ ನಾವು ಹಿಂದೆ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕವನ್ನು ನೋಡ್ತೇವೆ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಕ್ವಚಿತ್ ಶಿವನ್ ಕ್ವಚಿತ್ ಋಷಿನ್ ಕ್ವಚಿತ್ ದೇವಾನ್ ಕ್ವಚಿನ್ನರಾನ್ ನಮತ್ಯರ್ಚೈತಿ ಸ್ತೌತಿ ವರಾನ್ ಅರ್ಥಯತೇಪಿ ಚ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ. ಅಲ್ಲಿ ಹೇಳಿದ್ರು ಆಚಾರ್ಯರು, ಕೆಲವೊಂದು ಸಲ ಪರಮಾತ್ಮ ರುದ್ರದೇವರಿಗೆ ನಮಸ್ಕಾರ ಮಾಡ್ತಾನೆ ಅಂತ ಕಾಣಿಸುತ್ತೆ, ಮುಂದೆ ಬರುತ್ತೆ. ಮತ್ತೆ ಕೆಲವೊಂದು ಸಲ ಋಷಿಗಳಿಗೆ ನಮಸ್ಕಾರ ಮಾಡಿದಂತೆ ಕಾಣಿಸುತ್ತೆ. ಈಗ ಅಗಸ್ತ್ಯ ಋಷಿಗಳಿಗೆ ನಮಸ್ಕಾರ ಮಾಡಿದ, ಅವರಿಂದ ವರಾನರ್ಥ ಇದೆ, ವರವನ್ನು ಪಡೆದುಕೊಂಡ, ಅರ್ಥಾತ್ ಉಪದೇಶವನ್ನು ಪಡೆದುಕೊಂಡ. ಇಷ್ಟೆಲ್ಲ ಯಾಕೆ ಮಾಡ್ತಾನೆ ಅಂತಂದ್ರೆ ಸರ್ವಜ್ಞೋಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮ. ಒಂದು ಉದ್ದೇಶ, ಅಜ್ಞ ಜನರ ಮೋಹಕ್ಕೋಸ್ಕರ. ರಾಮನೂ ಕೂಡ ನಮ್ಮ ನಿಮ್ಮಂತೆ ಸಾಮಾನ್ಯರಂತೆ ಮಂತ್ರದ ಉಪದೇಶವನ್ನು ಪಡೆದುಕೊಂಡು ಆ ಮಂತ್ರದ ಪ್ರಭಾವದಿಂದಾಗಿ ತನ್ನ ಕೈಯಲ್ಲಿ ಆಗದೇ ಇರುವಂತಹ ಕಾರ್ಯವನ್ನು ಮಾಡಿದ. ಹಾಗಾಗಿ ರಾಮನಿಗೆ ಸಹಜವಾದಂತಹ ಶಕ್ತಿ ಇಲ್ಲ, ಅವನಿಗೂ ಕೂಡ ಮಂತ್ರದ ಶಕ್ತಿ ಇದೆ ಅಂತ ಅಜ್ಞ ಜನರು ಭಾವಿಸಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ರಾಮದೇವರು ಹೀಗೆ ಮಾಡಿದ್ದಾನೆ ಅಂತ ಆಚಾರ್ಯರು ಹಿಂದೆನೆ ತಿಳಿಸಿದ್ದಾರೆ. ಹೀಗೆ ಒಟ್ಟಿನಲ್ಲಿ ಅವನ 10 ತಲೆಗಳನ್ನು ಕೂಡ ಕತ್ತರಿಸಿದ. ಸರಿ, ಸತ್ನ ಅವನು? ಇಲ್ಲ. ಕೃತ್ತಾನಿ ತಾನಿ ಪುನರೇವ ಸಮುಚ್ಚಿತಾನಿ, 10 ತಲೆಗಳನ್ನ ಕಡೆದ. ಕೃತ್ ಅಂದ್ರೆ ಕಟ್. ಈ ಸಂಸ್ಕೃತದ ಕೃತ್ಯನೇ ಇಂಗ್ಲಿಷ್ ನಲ್ಲಿ ಕಟ್ ಆಗಿದೆ ಅಷ್ಟೇ. ಕೃತ್ತಾನಿ ತಾನಿ ಪುನರೇವ ಸಮುತ್ಥಿತಾನಿ, ರಾಮ ಕತ್ತರಿಸಿದಂತ 10 ತಲೆಗಳು ಕೂಡ ಏನಾಯ್ತು, ಮತ್ತೆ ಸಮುತ್ಥಿತಾನಿ, ಮತ್ತೆ ಬೆಳೆದು ಬಂದ್ಬಿಟ್ಟು. ಯಾಕೆ ಅಂತಂದ್ರೆ ಶತಧೃತೇಹೇ ವರಾತ್, ಬ್ರಹ್ಮದೇವರ ವರ ಇತ್ತು ಅಂತ ಅವನಿಗೆ ಹೇಳ್ತಾರೆ. ಏನು ವರ ಅಂತಂದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಈ 10 ತಲೆಯ ರಾವಣ ಬ್ರಹ್ಮದೇವರನ್ನು ಕುರಿತು ಒಂದು ದೊಡ್ಡ ಯಾಗವನ್ನು ಮಾಡಿದ. ಆ ಯಾಗದಲ್ಲಿ ಆಹುತಿ ಏನು? ನಾವು ನೀವು ಹಾಕುವಂತೆ ಒಂದು ಸಮಿತ್ಯೆಯೋ ಅಥವಾ ಅನ್ನವೋ ತುಪ್ಪವೋ ಇನ್ಯಾವುದೋ ಅಲ್ಲ, ತನ್ನ ತಲೆಯನ್ನೇ ಕತ್ತರಿಸಿ ಆಹುತಿಯನ್ನ ಕೊಡ್ತಾ ಇದ್ದಂತೆ. ಅಷ್ಟು ಮಹಾಪರಾಕ್ರಮಶಾಲಿಯಾದಂಥವನು, ಅಷ್ಟು ದೊಡ್ಡ ದೈವಭಕ್ತ ರಾವಣ. ಆದರೆ ತಲೆಯನ್ನು ಕತ್ತರಿಸಿ ಕೊಡ್ತಾ ಇದ್ದ. ಒಂದು ತಲೆಯನ್ನು ಕತ್ತರಿಸಿ ಆಹುತಿಯನ್ನ ಕೊಟ್ಟ, ಬ್ರಹ್ಮದೇವರು ಬರಲಿಲ್ಲ. 2ನೇದು ಕೊಟ್ಟ, 3, 4, 5, 6, 7, 8
9ನೇ ತಲೆಯೂ ಕತ್ತರಿಸಿ ಆಹುತಿ ಕೊಟ್ಟ. ಇನ್ನೇನು 10ನೇ ತಲೆಯನ್ನ ಕತ್ತರಿಸಿ ಆಹುತಿಯನ್ನು ಕೊಡಬೇಕು. ಆವಾಗ ಬ್ರಹ್ಮದೇವರು ಬಂದು ಅವನಿಗೆ ವಿಶಿಷ್ಟವಾದ ವರಗಳನ್ನೆಲ್ಲ ಕೊಡ್ತಾರೆ. ಆವಾಗ ಇನ್ನೊಂದು ವರವನ್ನು ಕೊಡ್ತಾರೆ. ನಿನ್ನ ತಲೆಗಳನ್ನು ಕತ್ತರಿಸಿದರೆ ಆ ತಲೆಗಳು ಮತ್ತೆ ಹುಟ್ಟಿ ಬರಲಿ ಅಂತ ವರವನ್ನು ಕೊಟ್ಟು ಬಿಟ್ಟಿರ್ತಾರೆ. ಹೀಗೆ ದೃಷ್ಟ್ವಾ ವರ ಶತಧೃತೇಹೆ. ಶತಧೃತೇಹೆ ಅಂತಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರ ವರದಿಂದಾಗಿ ಏನಿತ್ತು, ಆ ರೀತಿಯಾಗಿ ವರ ಇತ್ತು ಅವನಿಗೆ. ಒಂದು ನಿಮಿಷ. ಹೀಗೆ ಬ್ರಹ್ಮದೇವರ ವರ ಇತ್ತು. ಬ್ರಹ್ಮದೇವರ ವರದಿಂದಾಗಿ ರಾಮದೇವರು 10 ತಲೆ ಕತ್ತರಿಸಿದರದು ಏನಾಯ್ತು, ಮತ್ತೆ ಪುನಃ ವಾಪಸ್ ಉಟ್ಕೊಂಡು ಬಿಡ್ತು. ಆ ಸಂದರ್ಭದಲ್ಲಿ ರಾಮದೇವರು ಏನ್ ಮಾಡಿದ್ರು, ವಜ್ರ ಸದೃಶೇನ ಬಾಣೇನ, ವಜ್ರಾಯುಧಕ್ಕೆ ಸಮಾನವಾದಂತಹ ಒಂದು ಬಾಣವನ್ನು ತೆಗೆದುಕೊಂಡು, ವಿಶಿಷ್ಟವಾಗಿ ಅದು ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ, ಆ ರೀತಿಯಾಗಿ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ತಾವೇನ್ ಮಾಡಿದರು, ಅವನ ಹೃದಯಂ ಬಿಬೇದ, ಅವನ ಎದೆಗೆ ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಆ ಬ್ರಹ್ಮಾಸ್ತ್ರದ ಪ್ರಭಾವದಿಂದಾಗಿ ಭಿನ್ನ ಹೃತ್ಕಹ, ಅವನ ಎದೆ ಭಿನ್ನವಾಯಿತು, ಸೀಳಿ ಹೋಯಿತು. ಎದೆಯನ್ನು ಒಡೆದುಕೊಂಡಂತಹ ಆ ರಾವಣ ತನ್ನ 10 ತಲೆಗಳಿಂದ ರಕ್ತದ ವಾಂತಿಯನ್ನು ಮಾಡುತ್ತಾ ಮಹಾವಿಮಾನ, ದೊಡ್ಡ ಆ ವಿಮಾನದಿಂದಾಗಿ, ಪುಷ್ಪಕ ವಿಮಾನದಿಂದಾಗಿ ಆ ಅಶುನ್ಯಪತತ್, ಕೆಳಗಡೆ ಬಿದ್ದು ಬಿಟ್ಟ. ಅರ್ಥಾತ್ ಇಲ್ಲಿಗೆ ರಾವಣನ ಸಂಹಾರ ಆಯಿತು. ವಾಸ್ತವಿಕವಾಗಿ ಈ ಭಾಗವನ್ನ, ಅರ್ಥಾತ್ ಆಚಾರ್ಯರು ಏನು 4-5 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ರಾಮರಾವಣರ ಯುದ್ಧವನ್ನ, ಇದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಆದರೆ ಇದು ನಿರ್ಣಯಾತ್ಮಕವಾದ ಕೃತಿಯಾದ್ರಿಂದಾಗಿ ಸಂಕ್ಷಿಪ್ತವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಮದೇವರು ಭೂಮಿಯ ಮೇಲೆ ಅವತಾರ ಮಾಡಿದಂತಹ ಪ್ರಧಾನ ಉದ್ದೇಶ ಒಂದು ಸಜ್ಜನರ ಶಿಕ್ಷಣೆ, ಇನ್ನೊಂದು ಪ್ರಧಾನವಾಗಿ ನಾನು ನಿಮ್ಮನ್ನ 3 ಅವತಾರಗಳಲ್ಲೂ ನಾನೇ ಬಂದು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ದ ಪರಮಾತ್ಮ ಜಯ ವಿಜಯರಿಗೆ. ಆ ಜಯ ವಿಜಯರೇನೆ ಕುಂಭಕರ್ಣ ರಾವಣರಾಗಿ ಹುಟ್ಟಿದ್ರು. ಹಾಗಾಗಿ ಅವರ ಸಂಹಾರಕ್ಕೋಸ್ಕರ ಅಂತ ಅವತಾರ ಮಾಡಿದಂತಹ ರಾಮ ತನ್ನ ಅವತಾರ ಕಾರ್ಯಗಳಲ್ಲಿ ಪ್ರಧಾನವಾದಂತಹ ಕುಂಭಕರ್ಣನನ್ನು ಈಗಾಗಲೇ ಸಂಹಾರ ಮಾಡಿಬಿಟ್ಟಿದ್ದಾನೆ. ಅವನ ಅಣ್ಣನಾದಂತಹ, ಜಗತ್ತಿಗೆ ಅತ್ಯಂತ ದುಷ್ಟನಾದಂತಹ, ದೇವಾನುದೇವತೆಗಳನ್ನು ಹೆದರಿಸ್ತಾ ಇದ್ದಂತಹ ಆ ರಾವಣನನ್ನು ಸಂಹಾರ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ರಾಮದೇವರ ಅವತಾರದ ಒಂದು ಪ್ರಧಾನ ಉದ್ದೇಶ ಎಂಬುದು ಪೂರ್ತಿಯಾಗ್ತಾ ಇದೆ. ಹೀಗೆ ಅವನು ಸತ್ತು ಹೋದ. ಮುಂದೆ ಎಲ್ಲ ದೇವಾನುದೇವತೆಗಳು ಕೂಡ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ವಿಶೇಷವಾಗಿ ಆ ರಾಮದೇವರ ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ನಷ್ಟು ಒಂದು ವಿಚಿತ್ರ ಅಂತ ಕಾಣಿಸುವಂತಹ ರುದ್ರದೇವರ ಮತ್ತು ರಾಮದೇವರ ಮಧ್ಯೆ ಒಂದು ಯುದ್ಧ ಆಗುತ್ತೆ. ರುದ್ರದೇವರಿಗೆ ಸಿಟ್ಟು ಬರುತ್ತೆ ಅಂತೆ, ನನ್ನ ಎಲ್ಲ ವರಗಳನ್ನು ಕೂಡ ನೀನು ಮೀರಿದ್ದೀಯಾ, ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ರಾಮದೇವರ ಮೇಲೆ ಯುದ್ಧಕ್ಕೆ ಬರ್ತಾರೆ ಯಾರು, ಮಹರುದ್ರದೇವರು. ಅದಕ್ಕೆ ಹೇಳಿದ್ದು ವಿರಿಂಚಿ ಸೃಷ್ಟಂ ಸಕಲಂ ಸದೋಷಂ ಅಂತ. ಬ್ರಹ್ಮದೇವರು ಯಾರ್ಯಾರನ್ನು ಸೃಷ್ಟಿ ಮಾಡಿದ್ದಾರೋ ಅವರೆಲ್ಲರಲ್ಲೂ ಕೂಡ ದೋಷಗಳು ಇದ್ದೇ ಇದ್ದಾವೆ. ಪರಶುಕ್ಲತ್ರಯರಾದಂತಹ ಲಕ್ಷ್ಮಿ, ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರು, ಈ ಮೂವರನ್ನು ಬಿಟ್ಟು ಅವರ ಕೆಳಗಡೆ ಇರುವಂತಹ ಉಳಿದ ಎಲ್ಲರಲ್ಲೂ ಕೂಡ ದೋಷ ಇದ್ದೇ ಇದೆ. ಪರಮಾತ್ಮ ನಿತ್ಯ ಶುದ್ಧ, ಅದರಲ್ಲಿ ಏನು ವಿಚಾರ ಇಲ್ಲ. ಅವನ ಕೆಳಗಡೆ ಇರುವಂತಹ ಈ ವ್ಯಕ್ತಿಗಳನ್ನು ಬಿಟ್ಟು ಉಳಿದವರೆಲ್ಲರಲ್ಲೂ ಕೂಡ ದೋಷ ಎಂಬುದು ಇದ್ದೇ ಇದೆ. ಅನೇಕ ಸಲ ಅನೇಕ ದೇವತೆಗಳು ಪರಮಾತ್ಮನಿಗೆ ವಿರೋಧ ಮಾಡ್ತಾರೆ. ಆ ವ್ಯಕ್ತಿ, ಆ ಪರಮಾತ್ಮ ಅವನು ಸರ್ವೋತ್ತಮ, ನಮ್ಮ ನಿಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದಂಥವನು, ನಮಗೆಲ್ಲರಿಗಿಂತಲೂ ಕೂಡ ಮಿಗಿಲಾದಂಥವನು ಎನ್ನುವಂತಹ ಆ ಒಂದು ಚಿಂತನೆ ಆ ಸಂದರ್ಭದಲ್ಲಿ ಅವರಿಗೆ ಮಾಯ ಆಗಿರುತ್ತೆ ಅಷ್ಟೇ. ಅಂದ ತಕ್ಷಣ ಅವರೇನು ದುಷ್ಟರು, ಅವ್ರಿಗೆ ಭಾರಿ ದೋಷ ಇದೆ ಹಾಗೆ ಹೀಗೆ ಅಂತ ಅರ್ಥ ಅಲ್ಲ. ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತವೆ. ದೇವಾನುದೇವತೆಗಳಲ್ಲಿಯೂ ಕೂಡ ದೋಷಗಳಿದ್ದೇ ಇರ್ತವೆ. ದೋಷರಹಿತರಾದಂತ ವ್ಯಕ್ತಿಗಳು ಯಾರೂ ಇಲ್ಲ. ಪರಶುಕ್ಲತ್ರಯರನ್ನು ಬಿಟ್ಟು ಗರುಡಶೇಷ ರುದ್ರಾದಿಗಳಲ್ಲಿಯೇ ದೋಷಗಳಿದ್ದಾವೆ. ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದಂತಹ ಅನೇಕ ದೋಷಗಳಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಕ್ರೋಧ ಎಂಬಂತಹ ದೋಷದಿಂದಾಗಿ, ಕೋಪದಿಂದಾಗಿ ಇವರೇನ್ ಮಾಡಿದ್ರು, ರುದ್ರದೇವರು ಮುಂದೆ ರಾಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾರೆ. ಕೊನೆಗೆ ಅವರಿಗೆ ಬುದ್ಧಿಯೂ ಬರುತ್ತೆ. ಹೀಗೆ ಅನೇಕ ವಿಚಾರಗಳನ್ನು ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಮುಂದೆ ದಶರಥ ಹೊರತಾನೆ ಸೀತೆಯ ಸಮಾಗಮ ಎಲ್ಲವೂ ಕೂಡ ಆಗುತ್ತೆ. ಈ ರೀತಿಯಾಗಿ ರಾಮಾಯಣದಲ್ಲಿ ಈ ಒಂದು
ಯುದ್ಧದ ಪ್ರಸಂಗ ಎಂಬುದು ಮುಗಿಯುತ್ತೆ. ಹಿಂದೇನೆ ನಾನು ಹೇಳಿದಂತೆ ಈ ಒಂದು ರಾಮಾಯಣದ ಯುದ್ಧ ಆ ಸ್ಕಂದ ಪುರಾಣದಲ್ಲಿ ಹೇಳುವಂತೆ ಒಟ್ಟು 87 ದಿನಗಳಾಯಿತು. ಮಾಘ ಶುಕ್ಲ ದ್ವಿತೀಯಾದಿ ಚೈತ್ರ ಕೃಷ್ಣ ಚತುರ್ದಶಿಂ ಸಪ್ತಾಶೀತಿ ದಿನಾನ್ನೇವ ಮಧ್ಯೆ ಪಂಚದಶಾಹಕಂ ಅಂತ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಿಂದ ಪ್ರಾರಂಭ ಮಾಡಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅರ್ಥಾತ್ ನಾಳೆ ಮುಂದೆ ಬರುವಂತ ಚತುರ್ದಶಿ ಅಲ್ಲಿಯ ತನಕ ಏನಾಯಿತು, ಯುದ್ಧ ಎಂಬುದು ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಸಪ್ತಾಶೀತಿ 87 ದಿವಸಗಳ ಕಾಲ ಯುದ್ಧ. ಅದರಲ್ಲಿ ಮಧ್ಯೆ ಪಂಚದಶಾಹಂ ಯುದ್ಧ ಅವಹಾರ 15 ದಿವಸಗಳ ಕಾಲ ಯುದ್ಧದ ಒಂದು ಗ್ಯಾಪ್, ವಿಶ್ರಾಂತಿ ಅಂತ. ಹೀಗೆ ಒಟ್ಟಿನಲ್ಲಿ ದ್ವಾಸಪ್ತತಿ ದಿನಾನ್ಯಭೂತ್ ಅಂತ 72 ದಿವಸಗಳ ಕಾಲ ಕಪಿಗಳ ಸೈನ್ಯ ಮತ್ತು ರಾಕ್ಷಸರ ಸೈನ್ಯದ ಮಧ್ಯದಲ್ಲಿ ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಪ್ರಾಪ್ತೋ ಯುದ್ಧಾಯ ದ್ವಾದಶ್ಯ ಯಾವತ್ ಕೃಷ್ಣಾಂ ಚತುರ್ದಶಿಂ ಅಷ್ಟಾದಶ ದಿನೈಹಿ ರಾಮಃ ರಾವಣಂ ದ್ವೈರಥೇ ಅವಧೀತ್ ಅಂತ ಕೃಷ್ಣ ಪಕ್ಷದ ಚತುರ್ದಶಿ ಅರ್ಥಾತ್ ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ರಾಮದೇವರು ರಾವಣನ ಸಂಹಾರವನ್ನು ಮಾಡ್ತಾನೆ. ಸರಿ, ರಾವಣನ ಸಂಸ್ಕಾರ ಯಾವಾಗ ಆಯ್ತು ಅಂತ, ಅಂತ್ಯ ಸಂಸ್ಕಾರೋ ರಾವಣಾದೀನಾಂ ಅಮಾವಾಸ್ಯ ದಿನೇ ಅಭವತ್, ಮರು ದಿವಸ ಅಮಾವಾಸ್ಯೆ ದಿನ ರಾವಣ ಮುಂತಾದಂತಹ ವ್ಯಕ್ತಿಗಳ ಸಂಹಾರ ಆಯಿತು ಅಂತ ತಿಳಿಸ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ವಾಲ್ಮೀಕಿ ರಾಮಾಯಣಗಳ ಬಗ್ಗೆ ಹೇಳುವಂತೆ ವಿಭೀಷಣ ಮುಂದೆ ಬರೋದಿಲ್ಲ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ, ರಾವಣನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ. ಈ ರಾವಣ ಅತ್ಯಂತ ಪರಮ ಪಾಪಿಷ್ಠನಾದಂತಹ ವ್ಯಕ್ತಿ, ಇಂತಹ ಮಹಾಪಾಪಿಷ್ಠನಾದಂತಹ ಅಂತ್ಯ ಸಂಸ್ಕಾರವನ್ನ ನಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ ರಾಮದೇವರ ಮುಂದೆ. ಆದರೆ ಆ ಸಂದರ್ಭದಲ್ಲಿ ರಾಮದೇವರು ಹೇಳ್ತಾರೆ, ಎಷ್ಟೇ ಆದರೂ ಕೂಡ ಇವನು ನಿನ್ನ ಅಣ್ಣ ಮರಣಾಂತಾನಿ ವೈರಾಣಿ, ಒಬ್ಬ ವ್ಯಕ್ತಿಯ ಮೇಲೆ ಮಾಡುವಂತಹ ದ್ವೇಷ, ವೈರ, ಸಿಟ್ಟು ಎಲ್ಲವೂ ಕೂಡ ಎಲ್ಲಿಯ ತನಕ, ಆ ವ್ಯಕ್ತಿ ಇರುವ ತನಕ. ಆ ವ್ಯಕ್ತಿಯೇ ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಎಲ್ಲಿಯ ದೇಶ ಎಲ್ಲಿಯ ವೈರ, ಹಾಗಾಗಿ ಇದು ಸರಿಯಲ್ಲ. ನೀನು ನಿನ್ನ ಕರ್ತವ್ಯವಾದಂತಹ ಅಂತ್ಯ ಸಂಸ್ಕಾರ, ಇದೊಂದು ನಿನ್ನ ಕೊನೆಯ ಕರ್ತವ್ಯ, ಇದನ್ನು ಮಾಡು ಎಂಬುದಾಗಿ ವಿಭೀಷಣನಿಗೆ ಬುದ್ಧಿವಾದವನ್ನು ಹೇಳ್ತಾನೆ. ಆವಾಗ ರಾಮದೇವರ ಮಾತಿನಂತೆ ವಿಭೀಷಣ ರಾವಣಾದಿಗಳ ಅಂತ್ಯ ಸಂಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾನೆ. ಒಟ್ಟಿನಲ್ಲಿ ಈ ಅಂತ್ಯ ಸಂಸ್ಕಾರಗಳೆಲ್ಲವೂ ಕೂಡ ಆಗಿದ್ದು ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು. ಹೀಗೆ ರಾಮದೇವರು ತಮ್ಮ ಅದ್ಭುತವಾದಂತಹ ಪರಾಕ್ರಮದ ಮೂಲಕ ರಾವಣನ ಸಂಹಾರವನ್ನು ಮಾಡ್ತಾರೆ. ಅದಕ್ಕೋಸ್ಕರನೇನೆ ವಾಲ್ಮೀಕಿ ಋಷಿಗಳು ಒಂದು ಮಾತನ್ನ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ ಇತಿಹಾಸದಲ್ಲಿ ಅನೇಕ ಯುದ್ಧಗಳು ಆಗಿ ಹೋಗಿಬಿಟ್ಟಿದ್ದಾವೆ. ಅನೇಕ ರಾಜ ಮಹಾರಾಜರು ಎಲ್ಲ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಯುದ್ಧವನ್ನು ಮಾಡಿದ್ದಾರೆ, ಮಹಾಪರಾಕ್ರಮಿಗಳು. ಆದರೆ ರಾಮ ಮತ್ತು ರಾವಣರ ನಡುವೆ ನಡೆದಂತಹ ಯುದ್ಧದಷ್ಟು ಭಯಾನಕತೆ, ಆ ತೀವ್ರತೆ ಅದು ಯಾವ ಯುದ್ಧದಲ್ಲಿಯೂ ಇರಲಿಲ್ಲ. ಅಷ್ಟು ಭಯಾನಕವಾಗಿ ರಾಮ ರಾವಣರ ಯುದ್ಧ ಆಯಿತು. ರಾಮ ರಾವಣರ ಯುದ್ಧಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಗರ ಎಷ್ಟು ದೊಡ್ಡದಿದೆ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸಾಧ್ಯನಾ? ಸಾಗರ ಎಷ್ಟು ದೊಡ್ಡದಿದೆ ಅಂತಂದ್ರೆ ಸಾಗರದ ಹಾಗೆ ಇದೆ. ಆಕಾಶ ಎಷ್ಟು ದೊಡ್ಡದಿದೆ ಅಂತಂದ್ರೆ ಅದಕ್ಕೆ ಬೇರೆ ಎಕ್ಸಾಂಪಲ್ ಸಾಧ್ಯ ಇಲ್ಲ, ಆಕಾಶದಂತೆನೇ ಇದೆ. ಹಾಗೆ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಎಂಬುದಾಗಿ ವಿಶೇಷವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಹೀಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಇನ್ನೊಂದು ಉಪಮೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಯುದ್ಧದಲ್ಲಿ ರಾಮದೇವರು ರಾವಣನ ಸಂಹಾರ ಮಾಡಿದರು ಎಂಬಲ್ಲಿಗೆ ಇಂದಿನ ಪಾಠವನ್ನು ಆ ಪರಮಾತ್ಮನಿಗೆ ನಾವೆಲ್ಲರೂ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಂ.